ಅವ್ರು ಹೇಳೋರು ಕ್ಲಾರಿಫೈ ಮಾಡೋರು ಈ ಸಂದರ್ಭದಲ್ಲಿ ಮೊದಲು ನಾವು ಆದ್ಯತೆ ಯಾವ್ದಕ್ಕೆ ಕೊಡಬೇಕು ಅಂತ ಹೇಳಿದೆ ಅಂತ ಅಷ್ಟೇ. ಅದನ್ನು ರಾಜಕೀಯವಾಗಿ ಅದನ್ನು ಈ ಸಾವನಲ್ಲೂ ರಾಜಕಾರಣ ಮಾಡ್ತಕ್ಕಂಥದ್ದು ಬಿ ಜೆ ಪಿಯ ಕಲ್ಚರ್ಗೆ ನಾವೇನು ಮಾಡೋಕ್ಕಾಗುತ್ತೆ, ಮಾಡ್ಕೊಳ್ಳಿ. ಈಗ ಅವ್ರಿಗೇನು ವಿಚಾರ ಇಲ್ಲ ರಾಜ್ಯದಲ್ಲಿ ಅವ್ರಿಗೆ ಇಂಥ ವಿಚಾರನೇ ಮುಂದಿಟ್ಕೊಂಡು ಮಾಡಬೇಕಾಗತ್ತೆ. ಅದು ಏನು ನಮ್ಗೆ ನಾಚಿಕೆ ಆಗುತ್ತಪ್ಪ. ನಮಗೆ ಒಬ್ಬರು ಯಾರೋ ನೋವಿನಲ್ಲಿ, ಒಬ್ಬರ ಸಾವನಲ್ಲಿ, ಒಬ್ಬರ ದುಃಖದಲ್ಲಿ, ಒಬ್ಬರ ಕಷ್ಟದಲ್ಲಿ ರಾಜಕಾರಣ ಮಾಡೋಕ್ಕೆ ನಮ್ಗೆ ಇಷ್ಟ ಆಗಲ್ಲ. ನಮ್ಮ ಕೈಲಾದರೆ ಅದನ್ನು ಬಗೆಹರಿಸ್ಬೇಕು, ಇಲ್ಲ ಅಂದರೆ ದೇವರಲ್ಲಿ ಬೇಡ್ಕೋಬೇಕು, ಇದು ಆಗ್ದಂಗೆ ನೋಡ್ಕೊಳಪ್ಪ ಅಂತ. ಬಿಟ್ಟರೆ ಅದಕ್ಕಿಂತ ಜಾಸ್ತಿ ನನಗಿಷ್ಟ ಆಗಲ್ಲ. ನನಗಂತೂ ಹೌದು ರಾಜಕಾರಣ ಮಾಡ್ತೀವಿ ಅಂತ ಎಲ್ಲದರಲ್ಲೂ ರಾಜಕಾರಣ ಮಾಡೋಕ್ಕೆ ಇಷ್ಟ ಆಗಲ್ಲ. ಬೆಳಗಾವಿನಲ್ಲಿ ಪೊಲೀಸ್ ಅಧಿಕಾರಿ ಮೇಲೆ ಸಂಯಮ ಕಳ್ಕೊಂಡ್ರು ಅಂತ ನೋಡ್ರಿ, ಒಂದು ವಿಚಾರ ಅವರು ನೀವು ಅರ್ಥ ಮಾಡ್ಕೋಬೇಕು. ಕೆಲವೊಮ್ಮೆ ನಮಗೆ ಬೇಕಾದ ಕಾರ್ಯಕರ್ತರ ಮೇಲೆ ನಾವು ಸಿಟ್ಟು ಮಾಡ್ಕೊಂಬಿಡ್ತೀವಿ, ಮನೆಯಲ್ಲಿ ಗಂಡ ಹೆಂಡ್ತಿರು ಸಿಟ್ಟು ಮಾಡ್ಕೊಂಬಿಡ್ತೀವಿ. ರಾಜ್ಯ ಮಟ್ಟದಲ್ಲಿ ಒಬ್ಬ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡೋಣ, ಯಾವುದೋ ನ್ಯೂನತೆ ವಿಚಾರ ಬಂದಾಗ ಜವಾಬ್ದಾರಿ ನಡ್ಕೊಳ್ಳಲ್ವ ಅನ್ನೋ ಥರ ಅದನ್ನು ಬಾಯಲ್ಲಿ ಹೇಳಬಹುದು. ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಜಾಸ್ತಿ ಆಗಿದೆ. ಹಿಂದೆ ನಮ್ಮ ದಿವಂಗತ ಮಾದೇಗೌಡರು ಒಬ್ರಿಗೆ ಹೊಡೆದ್ರು ಅಂತ ದೊಡ್ಡ ಇತಿಹಾಸ ಆಗ್ಬಿಟ್ಟಿತ್ತು. ಸೊ ಕೆಲವರು ಅಗ್ರೆಸಿವ್ ಆಗಿ ಹೋಗ್ತಾರೆ ನಾಯಕರು, ಕೆಲವರು ಸಾಫ್ಟಾಗಿ ಹೋಗ್ತಾರೆ. ನಮ್ಮ ಸಿದ್ದರಾಮಯ್ಯನವರು ಸ್ವಲ್ಪ ಅಗ್ರೆಸಿವ್ ಆಗಿರ್ತಾರೆ. ಸೊ ಏನಾಗುತ್ತೆ, ಅದನ್ನೇನು ಪರ್ಪಸ್ಲಿ ಬೇಕು ಅಂತ ಒಬ್ಬ ಅಧಿಕಾರಿಗೆ ನಾನು ಹೊಡಿಬೇಕು ಅಂತ ಅಲ್ಲ ಅದರ ಉದ್ದೇಶದ ಹಿನ್ನೆಲೆಯಲ್ಲಿ. ಸೊ ಯಾವುದೋ ಒಂದು ನ್ಯೂನತೆ ಅಥವಾ ತಪ್ಪಾದಾಗ ಅದನ್ನು ಈಗ ನಮ್ಮ ದೇವಪ್ಪ ನಿಂತಿರ್ತಾನೆ, ಏನು ಹೇಳ್ತೀನಿ, ಒದಿತೀನಿ ಬಾ ಅಂಚ ತಂದು. ಸೊ ಅದನ್ನು ಅಷ್ಟನ್ನೇ ಒಂದು ದೊಡ್ಡ ಏನಾಗುತ್ತೆ, ಸಿದ್ದರಾಮಯ್ಯನವ್ರ ಬಗ್ಗೆ ನೀನು ತಪ್ಪು ಹುಡ್ಕೋಕ್ಕಾಗಲ್ವಲ್ಲ, ಕಾಂಗ್ರೆಸ್ ಸರ್ಕಾರದ ಬಗ್ಗೆ ತಪ್ಪು ಹುಡ್ಕೋಕ್ಕಾಗಲ್ವಲ್ಲ. ಸೊ ಬಿ ಜೆ ಪಿಯವ್ರಿಗೆ ನೀನು ಕೆಲಸವೂ ಇಲ್ವಲ್ಲ. 5 ವರ್ಷದ್ದು ನಾವು ಹಿಂಗೆ ಮಾಡಿದ್ದೋ, ಇದು ತಪ್ಪಿಸ್ತು, ಈ ಥರ ಸಾಧನೆ ಮಾಡಿದ್ದೋ ಅಂತಲೂ ಹೇಳೋಕ್ಕಿಲ್ಲ. ಮುಂದೆ ನಾವು ಮಾಡ್ತೀವಿ ಅಂತ ಹೇಳೋ ಧೈರ್ಯನೂ ಇಲ್ಲ. ಇನ್ನೇನು ಇಂಥವ್ರೇ ಏನಾದ್ರು ಹುಡಿಕೊಂಡು ಹೋಗ್ತಾರೆ, ಪಾಪ ಅವರು ಜೀವನ ಮಾಡಬೇಕಲ್ಲ. ಈಗ ರಾಜಕೀಯ ಜೀವನ ಹೊಟ್ಟೆ ಪಡಗಲ್ಲ, ರಾಜಕೀಯ ಜೀವನ ಮಾಡಬೇಕಲ್ಲ. ರಾಜಕೀಯದಲ್ಲಿ ಏನಾದ್ರು ಒಂದು ಇಶ್ಯೂ ಬೇಕಲ್ಲ, ಮಾಡ್ತಾರೆ, ಮಾಡಲಿ ಬನ್ನಿ. ಇತ್ತೀಚಿನ ಕೆಲವೊಂದು ಬೆಳವಣಿಗೆಗಳ ಬಳಿಕ ಸಿಎಂ ಅವರಿಗೆ ಹೆಚ್ಚಿನ ಭದ್ರತೆ ಕೊಟ್ಟಿದ್ದಾರೆ. ಸೊ ಯಾರೋ ಒಬ್ಬ ಅನಾಮಧೇಯ ಪತ್ರ ಬರೆದಿದ್ದಾರೆ ಅಂತ ಕೇಳ್ತಿದ್ದೆ. ನನಗೆ ಏನು ಆ ಥರ ಎಲ್ಲ ಸಿ ಎಮ್ಗೆ ಏನು ಇರಬೇಕು ಅದು ಪ್ರೋಟೋಕಾಲ್ ಪ್ರಕಾರ ಇದೆ. ಅವ್ರಿಗೇನು ಭಯ ಇಲ್ಲ. ಯಾರು ಅದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ, ಗೊತ್ತಿಲ್ಲ ನನಗೆ. ಇದಕ್ಕೆ ಕೃಷಿ ವಿವಿಧ ಅಂತಿಮ ಘಟ್ಟದಲ್ಲಿ ಆಯ್ತಲ್ಲ, ಗೆಜೆಟ್ ಆಯ್ತಲ್ಲ, ಭಾಳ ಸಾಧನೆ ಮಾಡಿದರು ಪಾಪ. ನಮ್ಮ ವಿಶೇಷವಾಗಿ ಜನತಾದಳದ ಮಹಾನ್ ನಾಯಕರುಗಳಿಗೆ ಅವರು ಮುಂದೆ ಬರೋಕ್ಕಾಗದಲ್ಲೇ, ಮಂಡ್ಯ ಜಿಲ್ಲೆಯ ಜನತಾದಳದ ನಾಯಕರು ನೇರವಾಗಿ ವಿರೋಧ ಮಾಡಲಿಕ್ಕಾಗದಲ್ಲೇ, ಇಲ್ಲಿಯ ಲೋಕಸಭಾ ಸದಸ್ಯರು ನೇರವಾಗಿ ವಿರೋಧ ಮಾಡೋಕ್ಕಾಗದಲ್ಲೇ, ಪ್ರಧಾನಮಂತ್ರಿಯಾದಂಥ ದೇವೇಗೌಡರು ನೇರವಾಗಿ ವಿರೋಧ ಮಾಡೋಕ್ಕಾಗದಲ್ಲೇ ಪಾಪ ರೇವಣ್ಣನ ಬಿಟ್ಟು ಭಾಳ ಕಷ್ಟಪಟ್ಟು ನಾವು ವಿರೋಧ ಇಲ್ಲ, ಮಂಡ್ಯಕ್ಕೆ ಹಾಸನ ಬೇಡ ಅಂತ ಪ್ರತಿಭಟನೆ ಅಸೆಂಬ್ಲಿಲಿ ಮಾಡಿದ್ರು, ಧರಣಿ ಮಾಡೋಕ್ಕೆ ಹೋದರು, 69ನಲ್ಲಿ ಕ್ವಶನ್ ತಂದರು. ಕೊನೆಗೆ ಗವರ್ನರ್ಗೆ ಅತ್ಯಂತ ಸೀನಿಯರ್ ಆಫೀಸರ್ ಆಗಿದ್ದ ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದಂಥ ತಿಪ್ಪೇಸ್ವಾಮಿಯರಿದ್ದರೆ ದೇವೇಗೌಡರು ಅಲ್ಲಿದ್ದಾರೆ ಅಂತಲೇ, ಕುಮಾರಸ್ವಾಮಿ ಅಲ್ಲಿದ್ದಾರೆ ಅಂತಲೇ. ತಿಪ್ಪೇಸ್ವಾಮಿ ಪ್ರೆಸೆನ್ಸ್ ಎಲ್ಲಿರುತ್ತೆ ಅಲ್ಲಿ ಜನತಾದಳದ ಇದೆ ಅಂತ. ಅವರು ಮುಖ್ಯಮಂತ್ರಿ ಆದಾಗ ಪ್ರೈವೇಟ್ ಸೆಕ್ರೆಟರಿ ಆಗಿದ್ದರು, ಪ್ರಧಾನಿ ಆದಾಗ ಪ್ರೈವೇಟ್ ಸೆಕ್ರೆಟರಿ ಆಗಿದ್ದರು. ಜನತಾದಳದ ಮತ್ತು ಆಡಳಿತದ ಸಂದರ್ಭದಲ್ಲಿ ಎಲ್ಲವನ್ನೂ ಗಮನಿಸ್ತಾ ಇರೋರು ತಿಪ್ಪೇಸ್ವಾಮಿಯವರೇ. ಅವರು ರೇವಣ್ಣವ್ರ ಜೊತೆಲಿ ಹೋಗಿ ಅಬ್ಜೆಕ್ಷನ್ ಕೊಟ್ಟಿದ್ದಾರೆ ನಮ್ಮ ಗವರ್ನರ್ ಸಾಹೇಬರಿಗೆ ಅಂದರೆ ಅದು ಜನತಾದಳದ ಸಂಪೂರ್ಣ ಬ್ಯಾಕಪ್ ಇದೆ ಅಂತ. ಪಾಪ ನಮ್ಮ ಜಿಲ್ಲೆ ಮೇಲೆ ಅವರಿಗೆ ಭಾಳ ಯಾವುದೋ ದಿನದ್ದು ಈಗ ಏನಾಗುತ್ತೆ, ಯಾವುದೋ ಕಾಲದಲ್ಲಿ ದ್ವೇಷ ಇದೆ ಮಂಡ್ಯದ ಬಗ್ಗೆ. ಇಲ್ಲದೇ ಇದ್ದರೆ ಅವರೇ ಯಾಕೆ ಇಷ್ಟೊಂದು ಬೇಸರ ಮಾಡ್ಕೊತಿದ್ರು. ಇರಲಿ, ಮಂಡ್ಯದವ್ರಿಗೆ ಅದನ್ನು ಸದಿಗೆ ಒತ್ತಿ ಹೋಗುವಷ್ಟು ಮಂಡ್ಯ ಜಿಲ್ಲೆ ಜನರಿಗೆ ದೇವರ ಆಶೀರ್ವಾದ ಇದೆ. ನನಗೆ ಒಂದೇ ಅಪ್ಪ, ದೇವೇಗೌಡ್ರದ್ದು ಬ್ಯಾಕಪ್ ಇದೆಯೋ, ಕುಮಾರಸ್ವಾಮಿದು ಬ್ಯಾಕಪ್ ಇದೆಯೋ, ರೇವಣ್ಣ ಸ್ವತಂತ್ರವಾಗಿ ಫೈಟ್ ಮಾಡಿದ್ರು ಅಥವಾ ಇಲ್ಲಿಯ ಮಾಜಿ MLAಗಳು ಬ್ಯಾಕಪ್ ಇದೆಯೋ ನನಗೇನು ಗೊತ್ತಿಲ್ಲ, ನನಗೇನೂ ಅವಶ್ಯಕತೆ ಇಲ್ಲ. ನನ್ನ ಈ ಜಿಲ್ಲೆಯ ಸಂಬಂಧ
ನಿರಂತರವಾದದ್ದು. ಈ ಜಿಲ್ಲೆಗೆ ನನಗೆ ಒಂದು ಅವಕಾಶ ಸಿಕ್ಕಿದಾಗ ಏನಾರ ಮಾಡಬೇಕು ಅನ್ನೋದು ನನ್ನ ಆಸೆ. ಸಾರ್ವಜನಿಕರಿಗಾಗಲಿ ಇಂಥದ್ದಾಗಲಿ. ವಿಶ್ವವಿದ್ಯಾನಿಲಯ 1931ರಲ್ಲಿ ಸಂಶೋಧನಾ ಕೇಂದ್ರ ಆಗಿದ್ದು ಮಹಾರಾಜರು ಇಲ್ಲಿ ಆಗಬೇಕಾಗಿತ್ತು, ಆಗಿರಲಿಲ್ಲ. ಇವತ್ತಿನ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರು ನನ್ನೆಲ್ಲ ಕ್ಯಾಬಿನೆಟ್ ಮುಂದೆ ಕೈ ಮುಗಿದು ವಿನಂತಿ ಮಾಡಿ ಈ ವಿಚಾರಕ್ಕೆ ನಿಮ್ಮ ಸಮ್ಮತಿ ಬೇಕು ಅಂತೇಳಿ ನಾನು ರಿಕ್ವೆಸ್ಟ್ ಮಾಡಿದ್ದೆ. ಅದಕ್ಕೆ ಇಡೀ ಕ್ಯಾಬಿನೆಟ್ ಒಪ್ಪಿ ಅನೇಕ ಅಡೆತಡೆಗಳ ಮಧ್ಯದಲ್ಲೂ ಸಹ ಪಾಸ್ ಮಾಡಿಕೊಟ್ಟಿದ್ರು. ಅಸೆಂಬ್ಲಿಲೂ ಅಷ್ಟೇ BJPಯವರು ಸಹ ಇದಕ್ಕೆ ಒಂದಷ್ಟು ಪ್ರಶ್ನೆ ಕೇಳಿದ್ರೆ ವಿನ ಇಲ್ಲಿ ಅಶೋಕ್ ಆಗಲಿ, ಅಲ್ಲಿ CT ರವಿ, ನಾರಾಯಣ ಸ್ವಾಮಿ ಆಗಲಿ ನಿಜವಾಗ್ಲೂ ಸಹ ಅವರಿಗೆ ಧನ್ಯವಾದಗಳನ್ನ ನಾವು ಹೇಳಬೇಕಾಗತ್ತೆ. ಅವರೂ ಸಹ ಅದನ್ನು ಯಾವುದೇ ಥರದ ನಿರ್ಬಂಧ ಇಲ್ಲದೆ BJPಯವರು ಸಹ ಮಂಡ್ಯದಲ್ಲಿ ಒಂದು ಶುಗರ್ ಫ್ಯಾಕ್ಟ್ರಿ ಆಗಲಿ ಅಂತ ಒಪ್ಪಿದ್ರು. ಆದರೆ ಜನತಾದಳದವರು ಮಾತ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದು. ಇಲ್ಲಿ ಇರ್ತಕ್ಕಂಥ ಮಾಜಿ ಶಾಸಕರು ಸಹ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಕಟ್ಟುನಿಟ್ಟಾಗಿ ನಮ್ಮ ರೇವಣ್ಣವ್ರು ಹೇಳಿದ ತಪ್ಪು, ನಾವು ಅದ್ರ ಬಗ್ಗೆ ನಮಗೂ ವಿರೋಧ ಇದೆ ಅಂತ ಹೇಳಲೇ ಇಲ್ಲ. ಇಲ್ಲಿಯ ಮಾಜಿ ಶಾಸಕರು ಸಹ ಒಂದು ರೀತಿ ಬ್ಯಾಲೆನ್ಸಾಗಿ ಮಾತಾಡಿದ್ರು. ಅವರಿಗೆ ದೇವರು ಒಳ್ಳೇದು ಮಾಡಲಿ. ಈ ಜಿಲ್ಲೆ ಜನ ಅವ್ರಿಗೆ ತೋರಿಸಿರೋ ಪ್ರೀತಿ, ಅವ್ರಿಗೆ ಕೊಟ್ಟಿರೋ ಅನೇಕ ಅಧಿಕಾರ, ಅದನ್ನು ಜಿಲ್ಲೆ ಜನರು ವಿರುದ್ಧವಾಗಿ ಬಳಸ್ತಾ ಇದ್ದಾರೆ ಅನ್ನೋದು ಜನರಿಗೆ ಈಗಾಗಲೇ ಗೊತ್ತಾಗಿದೆ. ಕುಮಾರಸ್ವಾಮಿಯವರು ಇವತ್ತು ಕೇಂದ್ರದಲ್ಲಿ ಹಿಂದೆ ರಾಮನಗರದಲ್ಲಿ MP ಆಗಿ ಮಂತ್ರಿ ಆಗಲಿಲ್ಲ. ಕೇಂದ್ರದಲ್ಲಿ ಮಂತ್ರಿ ಆಗಬೇಕು ಅಂತಲೇ ರಾಮನಗರದಲ್ಲಿ ಅವತ್ತು MP ಆಗಿದ್ದರು. ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ ಭಾಳ ಪ್ರಯತ್ನ ಮಾಡಿದ್ರು, ಆಗಲಿಲ್ಲ. ಇವತ್ತು ಮಂಡ್ಯದಿಂದ MP ಲೋಕಸಭೆಗೆ ಆಯ್ಕೆ ಆದ ತಕ್ಷಣ ಮೋದಿಯವರು ಒಂದು ಒಳ್ಳೆಯ ಅಧಿಕಾರ ಕೊಟ್ಟರು. ಅದರಿಂದ ನಮ್ಮ ಜಿಲ್ಲೆಯ ಜನರ ಕೃಷಿ ವಿಶ್ವವಿದ್ಯಾಲಯ ತಪ್ಪಿಸುವಂಥ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಹೋರಾಟ ಮಾಡಿದ್ದಾರೆ. ಆದರೂ ಸಹ ನಮ್ಮ ದೇವರ ಆಶೀರ್ವಾದದಿಂದ, ನಮ್ಮ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್, ನಮ್ಮ ಸರ್ಕಾರದ ಸಹಕಾರದಿಂದ ಗವರ್ನರವರು ನಾನು ಹೋಗಿ ವಿನಂತಿ ಮಾಡಿ ಈ ರೀತಿ ಇದೆ, ಮಂಡ್ಯ ಇತಿಹಾಸ ಇದೆ. ನಾಲ್ವಡಿ ಕೃಷ್ಣರಾಜ ಒಡೆಯರು ಇಲ್ಲಿ ಕೃಷಿ ಸಂಶೋಧನಾ ಕೇಂದ್ರ ಪ್ರಾರಂಭ ಮಾಡಿದ್ದು. ಸೊ ಇದು ರೆವಿನ್ಯೂ ಡಿವಿಷನ್ ಇದೆ, ಶಿವಮೊಗ್ಗ ಇದೆ, ರಾಯಚೂರು ಇದೆ, ಧಾರವಾಡ ಇದೆ, ಬೆಂಗಳೂರು ಇದೆ. ಮಂಡ್ಯ ಕೃಷಿಗೆ ಪ್ರಧಾನವಾದಂಥ ಜಿಲ್ಲೆ. ಇಲ್ಲೊಂದು ಕೃಷಿ ಸಂಶೋಧನಾ ಕೇಂದ್ರಗಳು ಭಾಳ ಮುಖ್ಯವಾಗಿದ್ದಾವೆ. ಕ್ಲೈಮೆಟಿಕ್ ಝೋನು ಸಹ ಈ 5 ಜಿಲ್ಲೆ ಒಂದೇ ಇರೋದ್ರಿಂದ ಇಲ್ಲಿ ಅವಶ್ಯಕತೆ ಇದೆ ಅನ್ನೋದನ್ನು ಮನವರಿಕೆ ಮಾಡಿಕೊಟ್ಟೆ. ಆವಾಗ ಪಾಪ ಅವರು ಹಿಂದೆ ಮುಂದೆ ನೋಡ್ದಲೆ ಗವರ್ನರವರು ಸಹಿ ಹಾಕಿ ಲಾ ಡಿಪಾರ್ಟ್ಮೆಂಟಿಗೆ ಬಂದು ಗೆಜೆಟ್ ನೋಟಿಫಿಕೇಷನ್ ಆಗಿದೆ. ಇದಕ್ಕೆ ಗವರ್ನರ್ವರೆಗೂ ಸಹ ಮಂಡ್ಯ ಜಿಲ್ಲೆಯ ರೈತರ ಪರವಾಗಿ, ಸಾರ್ವಜನಿಕರ ಪರವಾಗಿ, ನಮ್ಮೆಲ್ಲ ಸರ್ಕಾರದ ಶಾಸಕರ ಪರವಾಗಿ ಧನ್ಯವಾದಗಳು. ಅವರಿಗೆ 1 ವರ್ಷ ಆಗ್ತಾ ಬಂತು ಸರ್ ಸಂಸದರಾಗಿ, ಕೇಂದ್ರ ಮಂತ್ರಿಯಾಗಿ. ಅವರ ದೇವರು ಒಳ್ಳೇದು ಮಾಡಿ. ಕಾರ್ಯವೈಖರಿ ನಿಮ್ಗೆ ತೃಪ್ತಿ ತಂದಿದೆಯಾ? ನೋಡಪ್ಪ, ನನಗೆ ತೃಪ್ತಿ ತರೋದು ಮುಖ್ಯ ಅಲ್ಲ. ಈ ಜಿಲ್ಲೆ ಜನಕ್ಕೆ ತೃಪ್ತಿ ತರುವಂಥ ಕೆಲಸ ಮಾಡಲಿ. ನಾನು ಕಾಂಗ್ರೆಸ್ನ ಒಬ್ಬ ಸರ್ಕಾರದ ಭಾಗವಾಗಿದ್ದೀನಿ. ನಾನು ಯಾಕೆ ನಾನು ಯಾರ ಬಗ್ಗೆನೂ ಟೀಕೆ ಮಾಡಲಿಕ್ಕೆ ಹೋಗಲ್ಲ ಹೆಚ್ಚಿಗೆ. ಅವ್ರಿಗೆ 1 ವರ್ಷ ಆಗಿದೆ, ಇನ್ನೂ 4 ವರ್ಷ ಅವ್ರಿಗೆ ಅವಧಿ ಇದೆ. ಇನ್ನೂ ಕಾಯೋಣ. ಇಲ್ಲಿ ಬಂದು ದಿಸಾ ಮೀಟಿಂಗ್ನಲ್ಲಿ ಅಧಿಕಾರಿಗಳು ಬೈಯೋದು ಮುಖ್ಯ ಅಲ್ಲ. ನನ್ನದೇನು ಕೋಆರ್ಡಿನೇಷನ್ ಇಲ್ಲ. ಅವ್ರು ಈಗ ರೈತ ಸಭಾಂಗಣದಲ್ಲಿ ಮಾಡ್ತೀನಿ ಅಂದರು. ನಾನು ಯಾವುದೋ ಗ್ರ್ಯಾಂಟ್ ಆಗ್ತಾ ಇದೆ, ಮಾಡಲಿ ಅಂತ ಬಿಟ್ಟು. ಇನ್ನೊಂದು ಯಾವುದೋ ಒಂದು ಸ್ಪೋರ್ಟ್ಸ್ ಇದೇನೋ ಮಾಡ್ತೀನಿ ಅಂದರೆ ಮಾಡಲಿ, ಜಾಗ ಕೊಡಿ ಅಂತ ಹೇಳಿದ್ದೀನಿ DC ಅವ್ರಿಗೆ. ಗೊತ್ತಿಲ್ಲ, ನನಗೇನು ಕಂಡಿಲ್ಲ. ಏನು ಮಾಡಿದ್ರು ಜಿಲ್ಲಾಧಿಕಾರಿಗಳಿಗೆ ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ಹೇಳಿದ್ದೀನಿ. ಯಾವುದನ್ನು ನಿಲ್ಲಿಸೋಕೆ ರಾಜ್ಯ ಸರ್ಕಾರದಿಂದ ನಮಗೆ ಸಹಕಾರ ಸುಮ್ಮನೆ ಬಾಯಿ ಚಪ್ಪಲಿಗೆ ಮಾತಾಡಿದ್ರೆ ನಾವೇನು ಮಾಡೋಕ್ಕಾಗತ್ತೆ ರೀ? ಅವ್ರನ್ನೇನು ನನಗೆ ಸಹಕಾರ ಕೊಡಬೇಕಲ್ಲ. ಈಗ ಕೊಟ್ಟರು ಅಡಚಣೆನ ಕೃಷಿ ವಿಶ್ವವಿದ್ಯಾನಿಲಯ ಮಾಡಲಿವೆ. ನಮ್ಮ ಸರ್ಕಾರ ತೀರ್ಮಾನ ಮಾಡಲಿಕ್ಕೆ ಕೇಂದ್ರ ಸರ್ಕಾರದೇನಿಲ್ಲ. ಸೊ ಇವ್ರಿಗೆ ಬೇಕಾದ್ರೆ ನಾವು ಏನು ಸಹಕಾರ ಕೊಡ್ಬೋದು? ಯಾವ್ದಾದ್ರು ಕೇಂದ್ರ ಸರ್ಕಾರದ ಯೋಜನೆ ಬಂದರೆ ಜಾಗ ಕೊಡಬೇಕಾಗತ್ತೆ, ಕರೆಂಟ್ ಕೊಡಬೇಕಾಗತ್ತೆ, ನೀರು ಕೊಡಬೇಕಾಗತ್ತೆ. ಇದನ್ನು ಕೊಡೋಣ, ತೊಂದರೆ ಇಲ್ಲ. ನಮ್ಮ ಸರ್ಕಾರದಿಂದ ನಾವೇನಾದ್ರು ಕೊಡೋದಿದ್ರೆ ಕೊಡ್ತೀವಿ. ನಾವು ಮಾಡೋ ತೀರ್ಮಾನಕ್ಕೆ ಅವರಿಂದ ಏನೂ ಆಗಬೇಕಾದೇನಿಲ್ಲ. ಅದರಿಂದ ಏನು ತೊಂದರೆ ಏನಿಲ್ಲ. ನಾವೇನು ಅವ್ರಿಗೆ ಈ ಜಿಲ್ಲೆಗಾಲಿ ರಾಜ್ಯಕ್ಕಾಲಿ ಮಾಡೋ ತನಕ ಯಾವುದೋ ಅಡಚಣೆ ಇಲ್ಲ. ಚಪ್ಪಲಕ್ಕೆ ಮಾತಾಡ್ತಾರೆ ರೀ. ನಾವು ರಾಜಕಾರಣ ನೋಡಿ ಸಾಕಾಗಿದೆ ರೀ, ಬಿಡ್ರಿ. ಸಚಿನ್ ಅವರು ಮೊದಲ ಅಟೆಂಪ್ಟಲ್ಲೇ ಪಾಸ್ ಆಗಿದ್ದಾರೆ, ಅಧ್ಯಕ್ಷರು ಕೂಡ ಆಗಿದ್ದಾರೆ. ನನಗೆ ಅಲ್ಲಿ ಸ್ಥಳೀಯವರ ತೀರ್ಮಾನ, ಅವರನ್ನು ರಾಜಕಾರಣ ಮುಂದಿಂದು ನಾನು ಇವತ್ತೇನು ಹೇಳೋಕ್ಕಾಗಲ್ಲ. ಯಾವತ್ತು ಸಂದರ್ಭ ಬರುತ್ತೋ ಅವತ್ತು. ಇವತ್ತಿನ್ನೂ ನಾನು ನಿವೃತ್ತಿ ಘೋಷಣೆ ಮಾಡಿಲ್ಲ. ಸೊ ಅದರಿಂದ ನಾನಿರೋವರೆಗೂ ನಾವಿರ್ತೀವಿ. ನಂತರ ಅವತ್ತಿನ ಪರಿಸ್ಥಿತಿಗೆ ಜಿಲ್ಲೆಯಲ್ಲಿ ಒಬ್ಬ ಕಾರ್ಯಕರ್ತರು ಬೆಳ್ಕೋಬೋದು, ಅಥವಾ ಸಚಿನ್ ಬೆಳ್ಕೋಬೋದು, ಅಥವಾ ಇನ್ನೊಬ್ಬರು ಬೆಳ್ಕೋಬೋದು. ಅದ್ರ ಬಗ್ಗೆ ನಂದೇನು ಇಂಥವ್ರನ್ನೇ ಬೆಳೆಸಬೇಕು.